ಕಾಲೇಜ್ ಆದ್ರೂ ಇಲ್ಲೇ ಕಲಿತಾ ಇದ್ದೀನಿ. ಹೌದು, ಏನಾಯ್ತು ಈಗ? ಅದೇ ಅಮ್ಮ, ನಾ ಕಾಲೇಜ್ಗೆ ಹೋಗ್ತಾ ಇರ್ತೀನಲ್ಲ, ಚಿಕ್ಕ ಚಿಕ್ಕ ಮಕ್ಕಳಮ್ಮ ಸಂಬಕ್ ಹಾಕೊಂತಾರೆ, ಗುಟ್ಕ ಹಾಕೊಂತಾರಮ್ಮ. ಅಷ್ಟೇ ಅಲ್ಲ, ಸ್ಟೈಲ್ ಮೇಲೆ ಇಟ್ಕೊಂಡು ಸಿಗರೇಟ್ ಸೇರ್ತಾರಮ್ಮ. ಅವ್ರ ಜೀವನ ಹಾಳಾಗಲ್ವಾ ಅಮ್ಮ? ಹೌದು, ನೀನೇನ್ ಕಾಲೇಜ್ಗೆ ಓದೋದಕ್ಕೆ ಹೋಗ್ತೀಯಾ ಏನ್ ಅವ್ರು ನೋಡಕ್ ಹೋಗ್ತೀಯಾ? ನಿನ್ ಕೆಲ್ಸ ಎಷ್ಟಷ್ಟು ಮಾಡಕ್ಕಾಗಲ್ವಾ? ನೋಡವ ಮಗಳ, ನಿನಗ ಒಂದ್ ಮಾತು ಹೇಳ್ತೀನಿ ಕೇಳು. ಈಗ ಇಲ್ಲಿ ಬಿಳಿ ಹಾಳೆ ಐತಲ್ಲ, ಈ ಬಿಳಿ ಹಾಳೆ ಮೇಲೆ ನೀನ್ ಏನ್ ಬರೀತಿ ಅದ ಮುಡುತ್ತೌದಿಲ್ಲ. ಆದ್ರ ನಿಜ ಜೀವನದೊಳಗ ಹಂಗಲ್ಬೇ. ಈಗ ಈ ಸಮಾಜದೊಳಗ ಎಂತ ವ್ಯಕ್ತಿ ಸವಾಸ ಮಾಡ್ತೀವಿ ನೋಡು, ಆ ವ್ಯಕ್ತಿ ಗುಣನ ಅವನಿಗೂ ಬರುತ್ತಾ. ಅದು ಗೊತ್ತೈತೇನ್ಬೇ ನಿನಗ? ಹೌದೇನಪ್ಪೆ, ನನಗ್ ಗೊತ್ತೇ ಇದ್ದಿದ್ದಿಲ್ಲ ನೋಡು. ಹಂಗಂದ್ರ ಕೆಟ್ಟೋರ್ ಸವಾಸ ಮಾಡಿದ್ರೆ ಕೆಟ್ಟೋರ್ ಆಗ್ತಾರ, ಹಾ ಒಳ್ಳೆಯವ್ರ ಸವಾಸ ಮಾಡಿದ್ರೆ ಒಳ್ಳೆಯವ್ರ ಆಗ್ತಾರ. ಹೂನವ್ವ, ಹಂಗಾಗತ್ ನೋಡು. ಅವ್ವ, ನಿಂಗೆ ಯಾರ ಗೊತ್ತದಾರಂತೆ ನಮ್ಮೂರೊಳಗ ಒಳ್ಳೆ ನಡತೆ, ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ ಇರೋರು? ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಾ? ಮತ್ತ ಅಂತವ್ರ ಯಾರ ಗೊತ್ತದಾರನ್ಬಿ? ಏ ಯಾಕೆ ಬೇ ಇಲ್ಲ ತಂಗಿ, ಯಾರ್ ಗೊತ್ತದ? ನಮ್ಮೂರಾಗ ಅದನಂತ ಹುಡ್ಗ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಒಳ್ಳೆ ಮನಸ್ಸಿರ ಹುಡ್ಗ, ಜೊತೆಗೆ ಅಭಿನವ ಚಕ್ರವರ್ತಿ ಕಿಚ್ಚ ಸುದೀಪ್ ತರ ಮಾತಲ್ಲಿ ಗತ್ತು, ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ತರ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂತ ಒಬ್ಬ ಒಳ್ಳೆ ಹುಡುಗ ಅದನ್ ನೋಡ್ತಂಗಿ. ಅಬ್ಬಬ್ಬಾ, ಎಷ್ಟ್ ಚಲ ಅಂತಿದೆ. ಅಂತ ಒಳ್ಳೆ ಗುಣ ಇರವ, ಅದು ನಮ್ಮೂರೊಳಗ ಯಾರು ಬಿ ಅವ? ಇಷ್ಟೊತ್ತಿಗೆ ಏನೇನೋ ಹೇಳ್ದಲ್ಲ, ಈ ಗುಣ ಗಾನ ಅಂತ. ಈ ಗುಣ ಎಷ್ಟು ವರ್ಣಿಸ್ತಿ? ಏ ಅವ ಇರುದ ಹಂಗ ಅದಾನವ. ಅವನಿಗೆ ಊರಾಗ ಏನಂತ ಕರೀತಾರ ಗೊತ್ತೇನೋ? ದ ರಿಯಲ್ ಮ್ಯಾನ್. ನೋಡು ಇವನು ಪಕ್ಕಾ ಲೋಕಲ್, ಆದ್ರೆ ಇವನ ರೇಂಜು ಗ್ಲೋಬಲ್. ಶಾನೆ ತಾಪು ಇವನ್ ಹೈವು, ಕೋಟಿಲೊಬ್ಬ ಕೋಟಿಗೊಬ್ಬ. ಓಯ್, ಸ್ಕೂಲಿಗೆ ಯಾಕೆ ಹೋಗಿಲ್ಲ ಇವತ್ತ? ಲೇ ಬರ್ಲೇ ಇಲ್ಲೇ. ಯಾಕ್ರಲ್ಲಿ ಸ್ಕೂಲ್ ಇವಾಗ ಬ್ಯಾಸತ್ ನಿಮ್ಗ? ಮೊದಲು ನಾನು ನಿಮ್ ತರನೇ ಸ್ಕೂಲಿಗೆ ಹೋಗಿದ್ದಿಲ್ಲ. ಯಾಕಾದ್ರೂ ಸ್ಕೂಲ್ ಓಪನ್ ಆಗುತ್ತೋ ಅಂತ ದೇವ್ರ ಹತ್ರ ನಾನ ಬೈಕೊಂತ ಇದ್ದೆ. ಆದ್ರೆ ಇವಾಗ ನಮ್ಗೆ ಅರಿವು ಆಗ್ತೈತಿ. ಇವಾಗ ಚಂದ ಸ್ಕೂಲಿಗೆ ಹೋಗಿ ಚಂದ ಕಲ್ತಿದ್ವಪ್ಪ ಅಂದ್ರ ನಾವು ಒಂದ್ ಒಳ್ಳೆ ಜಾಬ್ನಾಗ ಇರ್ತಿದ್ವಿ ಅಂತಂದೆ. ನಿಮ್ಗೆ ಇನ್ನೇಮ್ ಹೇಳಕಂತೀನಿ, ಈ ಸ್ಕೂಲ್ ಲೈಫ್ನ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಚಂದಾಗ ಶಾಲೆಗೆ ಹೋರಿ, ಓದ್ರಿ, ನಾಳೆ ಒಂದು ಒಳ್ಳೆ ವ್ಯಕ್ತಿ ಆಗ್ತೀರಿ ನೀವು. ಅದನ್ನ ಬಿಟ್ಟು ಈ ತರ ಹಳ್ಳಾಟೆ ಹೊಡೆದಿರಪ್ಪ ಅಂದ್ರೆ ನಿಮ್ ಜೀವನ ನೀವು ಹಾಳು ಮಾಡ್ಕೊಂತೀರಿ ನೋಡಿ. ಒಂದ್ಸಲ ವಿಚಾರ ಮಾಡ್ರಿ. ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಡೋದಲ್ಲ ಮಾತನ್ನ. ನಾ ಹೇಳಿದ ಅರ್ಥ ಮಾಡ್ಕೊರಿ. ಚಂದ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸಾಧ್ಯದಿಂದ ಓದ್ರಿ, ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಂತೀರಿ. ಅದನ್ನ ಬಿಟ್ಟು ಅಣ್ಣನ ಮಾತು ಕೇಳಿ ಕಿವ್ಯಾಗ ಬಿಡುಂತದ್ರಲ್ಲ ಅಂತ ನೀವು ಇಷ್ಟ ಬಿಟ್ಕೊಂಡು ಹೋದ್ರಿ, ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಒಂದು ಸಲ ಅರ್ಥ ಮಾಡ್ಕೋರಿ. ಮನೆಗೆ ಹೋಗಿ ನಾ ಎದಕ್ಕೆ ಕೇಳಿದೆ ಅಂತ ಗಮನ ಬಿಟ್ಟು ಅರ್ಥ ಮಾಡ್ಕೋರಿ. ಒಂದು ಸಲ ಸರ್ ಇವತ್ತು ಏನಾರ ಅದ್ರ ಬಗ್ಗೆ ನೀವು ಓದ್ರಿ ರಾತ್ರಿ, ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊರಿ. ಅದನ್ನ ಬಿಟ್ಟು ಹೊರಗೆ ಓಡಾಟನ ಮಾಡ್ಕೊಂತ ಅವ್ರ ಮಾತು ಇವ್ರ ಮಾತು ತಿಳ್ಕೊಂತ ಹೋದ್ರಿ, ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಂತೀರಿ. ಅರ್ಥ ಮಾಡ್ಕೋರಿ. ನೀವು ಅನ್ಕೊಂಡಷ್ಟು ಸುಲಭವಿಲ್ಲ ಲೈಫ್.
ನಿಮಗೆ ಯಾಕೆ ಇದನ್ನು ತಿಳಿಸಿ ಹೇಳಕ್ಕಂತೀನಪ್ಪ ಅಂದ್ರೆ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕಂದ್ರೆ ಇದು ಒಳ್ಳೆ ಮೆಟ್ಲ. ಇವಾಗ ನೀವು ಚಂದ ಓದಿದ್ರಪ್ಪ ಅಂದ್ರೆ ನಿಮ್ಮ ಭವಿಷ್ಯ ನೀವು ಕರೆಕ್ಟಾಗಿ ರೂಪಿಸ್ಕೊಂತೀರಿ. ಹೋಗ್ರಿ ಚಂದ ವಿದ್ಯಾಭ್ಯಾಸ ಮಾಡಿರಿ ಏನ. ಸರಿ ಓದ್. ಹಾಂ ಅವ್ವ ಏ ಏನ್ ಹೇಳು. ಈಗ ಯಾರೋ ಅವ್ನ್ ಬಗ್ಗೆ ಹೊಗಳಿದ್ದಲ್ಲ ಹಾ, ಹೌದು. ರಿಯಲ್ ಮ್ಯಾನ್ ಅಂತ. ಇದೇನು ಕೇಳಾಕ ಏನು ಮನೆ ಮಾಡಾಕತ್ತೇನ ನಾವ ನೀನು. ಕೃಷ್ಣ ಅವ್ರದ್ದು ಇನ್ಸ್ಟಾಗ್ರಾಮ್ ಇರ್ಬೋದಲ್ಲ, ಫೋನ್ ಎಲ್ಲೈತಿ? ಏನಂತ ಹೊಡಿಲಿ? ಅಶ್ರಫ್ ಸಿಗ್ತಾ ಇಲ್ಲ. ಇದು ಯಾವುದು ಅಲ್ಲ. ಮತ್ತೊಮ್ಮೆ ಏನಾದರೂ ಚೆಕ್ ಮಾಡೋಣ ಅಂತಾರೆ. ಇಷ್ಟು ಚೆನ್ನಾಗಿ ವಿಡಿಯೋ ಇದೆ, ಇವರೇ ಇರ್ಬೋದು ಅವರು. ಸರಿನಾ? 1 2 3 ಯಾ ಸೈನ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಗೆದ್ದೆ ಗೆಲ್ಲುವ ಒಂದಿನ ಗೆಲ್ಲಲೇಬೇಕು ಒಳ್ಳೆತನ. ಹಾಯ್ ಅಂತ ಹಾಕ್ಬಿಡೋಣ. ಅಂದ್ರೆ ಎಲ್ಲ ಯಾವ್ದೋ ಒಂದು ಹುಡುಗಿ ಮೆಸೇಜ್ ಸರ್. ಯಾವ ಹುಡುಗಿ ತೊಗೊಂಡು ಏನ್ ಮಾಡ್ತಿಲ್ಲ, ಒಳ್ಳೆ ರೀಲ್ಸ್ ಮಾಡೋ ಎಷ್ಟು ಚಂದ ಬರಾಕತ್ತಿದ್ದೆ ಎಲ್ಲ ಗೊತ್ತಾಗ್ತದೆ ನಿನಗ. ರಿಪ್ಲೈ ಮಾಡ್ತಾರೆ. ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿಯರಿಗೆ ನಾನು ಅದೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಕಷ್ಟಪಟ್ಟು ದುಡಿದು ನೀವು ನಿಮ್ಮ ದುಡ್ಡನ್ನು ನೀವು ಯಾಕೆ ದುರ್ಚಟಕ್ಕೆ ಹಾಳು ಮಾಡ್ಕೊತ ಇದ್ದೀರಾ? ಒಂದು ಸಲ ವಿಚಾರ ಮಾಡ್ರಲ್ಲ. ನೀವು ಕಷ್ಟಪಟ್ಟು ದುಡಿದು ಮುಂಜಾನೆ 10ರಿಂದ 6 ಗಂಟೆ ತನಕ ಕಷ್ಟಪಟ್ಟು ದುಡಿತೀರ. ಆ ಕಷ್ಟಪಟ್ಟು ದುಡಿದು ದುಡ್ಡನ್ನ ಒಂದು 10 ನಿಮಿಷ ಒಳಗೆ ಚಟ ಮಾಡಿ ನಿಮ್ಮ ಜೀವನ ನೀವು ಅದಕ್ಕೆ ಹಾಳು ಮಾಡ್ಕೊತ ಇದ್ದೀರಾ. ಒಂದು ಸಲ ವಿಚಾರ ಮಾಡ್ರಲ್ಲ. ನಿಮ್ಮ ನಂಬ್ಕೊಂಡು ತಂದೆ ತಾಯಿಗಳು ವಾಪಸ್ ನಿಮ್ಮ ಹೆಂಡ್ರು ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರ ಸಂಬಂಧರ ವಿಚಾರ ಮಾಡಿರಿ. ನೀವು ಮಾಡುವಂಥ ಚಟಗಳನ್ನು ಬಿಡ್ರಿ. ಅವಾಗಾದ್ರೂ ನಿಮ್ಮ ಫ್ಯಾಮಿಲಿ ಉದ್ಧಾರನೂ ಆಗುತ್ತೆ, ನೀವು ಉದ್ಧಾರ ಆಗ್ತೀರ. ರಿಪ್ಲೈ ಬಂದಿದೆ ನೋಡೋ ಅಂತೇಳಿ. ರಿಪ್ಲೈ ಮಾಡಿಲ್ಲ, ಇನ್ನೊಮ್ಮೆ ಹಾಕೋಣ. ಏನ್ಲಿ ಆಗ್ದೊಂದು ಮೆಸೇಜ್ ಹೋಯ್ತಲ್ಲ, ಹಾಂ ಅದ ಹುಡುಗಿ ಮೆಸೇಜ್ ಮಾಡ್ಯಾನ ನೋಡು. ಹೋಗ್ಲಿ ಬಿಡ್ಲಿ ಮರ. ರಿಪ್ಲೈ ಮಾಡಿಲ್ಲ. ದೋಸ್ತ ಹುಡುಗಿಯರು ಮೆಸೇಜ್ ಮಾಡ್ಯಾರ, ರಿಪ್ಲೈ ಮಾಡಕ್ಕೆ ನೀ ಎಂಥ ಮನುಷ್ಯ ಹೋಗಿ ಮಾರ್ರೆ. ದೋಸ್ತ ಆರಾಮಾಗದೀವಿ. ಮೆಸೇಜಿಗೆ ರಿಪ್ಲೈ ಮಾಡೋದು ನಮಗೆಲ್ಲ ಎದಕ್ಕೆ ಬೇಕಲ್ಲ ಅವು? ಸುಮ್ಮನೆ ಟೈಮ್ ಆಗೈತಿ, ಈಗ ಹೋಗು ಬಾ ಮನೆಗೆ. ರಿಪ್ಲೈ ಮಾಡಿದ್ದಾರೋ ಇಲ್ಲ ನೋಡೋಣ ತಡಿ. ರಿಪ್ಲೈ ಮಾಡಿಲ್ಲ. ಎಂತ ಮನುಷ್ಯ ಇವರು? ಒಬ್ಬ ಹುಡುಗಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ದೇನೆ ಇರ್ತಾರಲ್ಲ. ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ.
ಪರಶುರಾಮ್ ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದೆ. ಇನ್ನೆಂಟು ರಿಪ್ಲೈ ಮಾಡಿ, ಇವತ್ತಾದ್ರೂ ಮಾಡ್ತಾರ ನೋಡೋಣ. ಮತ್ತು ಅದ ಹುಡುಗಿನ ಮೆಸೇಜ್ ಮಾಡಿದ್ರು, ರಿಪ್ಲೈ ಮಾಡಿ ಈಗೂ ರಿಪ್ಲೈ ಮಾಡಿಲ್ಲ. ದೇವಸ್ಥಾನಕ್ಕೆ ಬಂದೆ, ಇವತ್ತು ಹಾಯ್ ಮಾಡ್ತೀನಿ, ಇವತ್ತು ಮೆಸೇಜ್ ಮಾಡಿಲ್ಲ. ಏನಂತ ಒಬ್ಬರ ಅಜ್ಜಿಗೆ ಹುಷಾರಿಲ್ಲ ಅಂತ ಹಾಕೊಂಡು. ಓಹೋ ಈ ತರ ಮೆಸೇಜ್ ಮಾಡ್ಯಾಳ. ಮತ್ತೆ ಬಸವೇಶ್ವರ ದೇವಸ್ಥಾನದ ಹತ್ರ ಒಬ್ಬ ಅಜ್ಜಿಗೆ ಹುಷಾರಿಲ್ಲ ಅಂತ. ಏನ್ ಮಾಡ್ಲಿ, ಹೋಗ್ಲಿ ಬೇಡ, ಹೋಗೋಣ ತಡಿ, 5 ನಿಮಿಷ ತಡಿ ಬರ್ತೀನಿ. ಆಗ್ಲೇ ರಿಪ್ಲೈ ಮಾಡಿದ್ರು, ಅದು 5 ನಿಮಿಷದಲ್ಲಿ ಬರ್ತಾರಂತೆ. ಬರ್ಲಿ ಬರ್ಲಿ. ಯಾರೇ ಇರಲಿ, ಒಬ್ರಿಗೆ ಸಮಸ್ಯೆ ಇದೆ ಅಂತ ಮೆಸೇಜ್ ಹಾಕಿದ್ರೆ ನಾವು ಹೋಗಿ ಅಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನನ್ನ ಮನಸ್ಸು ಹೇಳ್ತಾ ಇದೆ, ಅಲ್ಲಿ ಯಾವ ಅಜ್ಜಿಗೂ ಸಹಿತ ತೊಂದರೆ ಆಗಿಲ್ಲ. ನಾನು ಆಕಿ ಮೆಸೇಜ್ಗೆ ರಿಪ್ಲೈ ಮಾಡದೆ ಇರೋ ಕಾರಣಕ್ಕೆ ಈ ತರ ಏನೋ ಮೆಸೇಜ್ ಮಾಡಿರ್ಬೋದು ಅನ್ಸುತ್ತೆ. ಬಸವೇಶ್ವರ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ, ಆದ್ರ ಅವಳ ಮೆಸೇಜ್ ನೋಡದೆ ಇರೋ ಥರ ಇರ್ತೀನಿ. ಏನಾದರೂ ಈ ಮೆಸೇಜ್ ಸುಳ್ಳು, ನನ್ನ ಮಾತಾಡೋ ಉದ್ದೇಶಕ್ಕೆ ಏನಾದರೂ ಮೆಸೇಜ್ ಮಾಡ್ಯಾಳ ಅಂತ ಗೊತ್ತಾತಪ್ಪ. ಅಬ್ಬಾ, ಇವರೇ ಅಲ್ವಾ ಅವರು? ಬರ್ಲಿ ಬರ್ಲಿ. ಒಬ್ರಿಗೆ ಕಷ್ಟ ಅಂದ್ರೆ ಎಷ್ಟು ಬೇಗ ಬರ್ತಾರಲ್ಲ. ಬರ್ಲಿ. ನೀವೇ ಅಲ್ವಾ ಹೌದು ಮೆಸೇಜ್ ಹಾಕಿದ್ರಲ್ಲ, ಯಾರಿಗೆ ಏನೋ ಆರಾಮಿಲ್ಲ ಬರ್ಲಿ ಅಂತಂದು ಒಬ್ಬ ಅಜ್ಜಿಗೆ? ಹೌದು, ಅವ್ರ ಅಜ್ಜಿಗೆ ಹುಷಾರಿದ್ದಿದ್ದಿಲ್ಲ. ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗಿದ್ರು, ನೀವು ಬರೋದು ತಡ ಮಾಡಿದ್ರಿ. ಹೌದಾ, ಸರಿ ಬಿಡ. ಹಾಗಾದ್ರೆ ಯಾರ್ಯಾರು ಬಂದ್ರಿ ನೀವು? ಒಬ್ಬರೇ ಬಂದಿದ್ದೆ. ಎಲ್ಲಿ ಹೋಗ್ಬೇಕು ನೀವು? ಬಸ್ ಸ್ಟ್ಯಾಂಡ್ ಹೋಗಿ. ಹಾಗಾದ್ರೆ ಜೊತೆಗೆ ಜೊತೆಗೆ ನಡೆದು ಬೆರಳನ್ನು ಬೆಸೆಯುವ ತನಕ ಹೃದಯ ಹೃದಯ ಮಿಡಿದು ಹೊಸ ಬಗೆಯ ಅನುಭವ ಪುಳಕ ಕನಸೇ ಇರದ ನಿದಿರೆ ನೀನೇ ಇರದ ದುಃಖಿಂದಿದೆ ಎಷ್ಟು ಮೂಲವ ಗುಣಿಸಿದ ಮೇಲೂ ನಮ್ಮ ಒಲವೇ ಮಿಗಿಲು ಮಿಗಿಲು ನೀವೆಂದರೆ ನನಗೆ ಇಷ್ಟ ಕಣೋ ನೀವೆಂದರೆ ನನಗೂ ಅಷ್ಟೇ ಕಣೆ ಅಮರ ಮಧುರ ಅನುರಾಗ ಜೊತೆಗೇರಿರಲು ಜೊತೆಯಾಗಿರಲು ಸ್ವರ್ಗ. ಹುಷಾರ್ ನೋಡ್ರಿ. ನಾನು ಪ್ರತಿಯೊಬ್ಬ ಹುಡುಗರಿಗೆ ಸಹಿತ ಏನಪ್ಪ ಹೇಳ್ತಾ ಇದ್ದಂದ್ರೆ, ಹುಡುಗಿಯರಿಂದ ನಾವು ಹೋಗ್ಬಾರ್ದು, ಹುಡುಗಿಯರೇ ನಮ್ಮಿಂದ ಬರಂಗ್ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಇನ್ನೊಂದೇನಪ್ಪ ಅಂದ್ರ, ದುಡ್ಡು ನೋಡಿ ಬರುವ ಹುಡುಗಿ ಶಾಶ್ವತವಲ್ಲ, ಮನಸ್ಸು ನೋಡಿ ಬರುವ ಹುಡುಗಿ ಶಾಶ್ವತ ಅಂತ ಹೇಳ್ತಾ ಇದ್ದೆ. ನನಗೆ ಫುಲ್ ಖುಷಿ ಆಗೈತೆ. ಐ ಆಮ್ ಬಿ ಹ್ಯಾಪಿ. ಒಳ್ಳೆ ವ್ಯಕ್ತಿನೇ ಇರಬೇಕು. ಬೇರೆ ಕಷ್ಟ ಅಂದ್ರೆ ಎಷ್ಟು ಬೇಗ ಬಂದ್ರಲ್ಲ, ಒಳ್ಳೆ ವ್ಯಕ್ತಿನೇ. ನಮ್ಮಮ್ಮ ಹೇಳಿದ್ದು ನಿಜ. ದೇವರಲ್ಲಿ ಬೆಳ್ಕೊತಾ ಇದ್ದೆ ಇಂಥ ವ್ಯಕ್ತಿ ಸಿಗ್ಲಿ ಅಂತ. ದೇವರು ತಥಾಸ್ತು ಅಂದ. ಬಸ್ ಸಂಪು ಬರ್ತಾ ಇಲ್ಲ. ಸಾಕಾಯ್ತು.
ಹಾಯಣ್ಣ ತಮ್ಮ ನಾನು ಆರಾಮ ಹುಷಾರೋಣ ಅಣ್ಣ. ದಿನ ಶಾಲೆಗೆ ಹೋಗ್ಬೇಕು ಮನೆಗೆ ಬರ್ಬೇಕು, ದಿನ ಶಾಲೆಗೆ ಹೋಗ್ಬೇಕು ಮನೆಗೆ ಬರ್ಬೇಕು, ದಿನ ಶಾಲೆಗೆ ಹೋಗ್ಬೇಕು ಮನೆಗೆ ಬರ್ಬೇಕು. ಮನೆಗೆ ಬಂದ್ರೆ ನಮ್ಮ ಅಪ್ಪನ ಕೊಟ್ಟು ಬಯಸ್ಕೋಬೇಕು. ಯಾವಾಗ ದೊಡ್ಡರ ಅಕ್ಕಿ ಅನ್ಸುತ್ತೋ ಇವ್ರನ್ನೆಲ್ಲ ನೋಡಿದ್ದೀನಲ್ಲ. ಹಾಂ, ಅವತ್ತು ಗಾಡಿ ಮೇಲೆ ನಂಗೆ ಡ್ರಾಪ್ ಕೊಟ್ಟವ್ರು ಇವರೇ ಅಲ್ಲ. ಪರ್ಶು ಬಗ್ಗೆ ಇವ್ರ ಹತ್ರ ಏನಾದ್ರು ಹೇಳೋಣ ತಡಿ, ಏನಾದ್ರು ಸಹಾಯ ಮಾಡ್ಬೋದು. ಅಂಕಲ್, ಅವತ್ತು ನನಗೆ ಗಾಡಿ ಮೇಲೆ ಡ್ರಾಪ್ ಕೊಟ್ಟಿದ್ರಲ್ಲ ಅಂಕಲ್. ಯಾವತ್ತು ಅವತ್ತು ಪರ್ಶು ಬಗ್ಗೆ ನೀವು ಓ, ಪರ್ಶುನ ಮಾತಾಡ್ಸಿದ್ರಿ. ಹಾಂ ಆ ಹುಡುಗಿ ನಾನು ಹ್ಞೂ ಹೇಳಿ. ಏನಿಲ್ಲ, ಪರ್ಶು ಬಗ್ಗೆನೇ ಹೇಳೋಣ ಅಂತ ಬಂದಿದ್ದೆ. ನಿಮ್ಗೆ ಹೇಳೋದಂದ್ರೆ ಅಂದರೆ ನಾನು ಅವನ್ನ ಇಷ್ಟಪಡ್ತಾ ಇದ್ದೆ, ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೆ. ಅಯ್ಯೋ ಅವ್ನು ಆ ಥರ ಹುಡುಗ ಅಲ್ಲಮ್ಮ. ಅವನು ಯಾವಾಗಲೂ ಬರೀ ಇನ್ನೊಬ್ಬರು ಒಳ್ಳೇದನ್ನು ಬಯಸ್ತಿರ್ತಾನೆ. ಆದರೂ ಒಂದು ಸರಿ ನಿನಗೋಸ್ಕರ ಏನಾದರೂ ಅವ್ನು ಭೇಟಿ ಆಗ್ತೀನಿ, ಅವ್ನಿಗೆ ವಿಷಯ ತಿಳಿಸ್ತೀನಿ. ಏನೋ ದೇವರಿದ್ದಾನೆ, ನಿನ್ನ ಹಣೆಯಲ್ಲಿ ಬೈದರೆ ಸಿಗ್ಬೋದು. ಬರಲಮ್ಮ? ಹಾಂ, ಹಿಂದಾಗಾದ್ರೆ ನಂಬಿಕೆ ಸಿಕ್ತು. ಬೇರೆ ಏ ಬರ್ಸು ಬಾ, ಆರಾಮ ನಾನು ವಿಷಯ ಬಂದೇನ ಹಂಗೆ ಕಾಲ್ಚೆ ಬಂದಿದ್ದೆ ಹಾಂ ಭೇಟಿ ಆಗಕ್ಕೆ ಬಂದೆ. ಹೌದಾ ನಾನು ಬನ್ನಿ ಒಳಗೆ ಬನ್ನ ಹಾಂ ಗಣೇಶ್ ಒಂದು 5 ನಿಮಿಷ ವಾಪಸ್ ಬರ್ತೀನಿ. ಬರ್ತಾನ ಒಂದು 5 ನಿಮಿಷ. ಮೆಸೇಜ್ ಮಾಡೋಣ. ಹಾಯ್ ಸರ್, ಸ್ವಲ್ಪ ಮಾತಾಡೋದಿತ್ತು, ಸಿಗ್ಬೋದಾ? ನೋಡಿ ಪರ್ಸು, ಮೊನ್ನೆಯಿಂದ ಅಶ್ವಿನಿ ಅನ್ನೋ ಹುಡುಗಿ ನಿನಗೆ ಮೆಸೇಜ್ ಮಾಡಕತ್ತಾಳ ಅಂತ. ಆದ್ರೆ ನೀನು ಆಕೆ ಮೆಸೇಜ್ಗೆ ಯಾವುದೇ ರೀತಿ ರಿಪ್ಲೈ ಮಾಡಬಲ್ಲ. ಅವತ್ತು ನಾನು ನಿನಗೆ ಅಂಗಡಿ ಅಂತ ಬರ್ಬೇಕಾದ್ರೆ ಒಂದು ಹುಡುಗಿ ಕರ್ಕೊಂಬಂದಿದ್ದಲ್ಲ, ಆ ಹುಡುಗಿನ ಅಶ್ವಿನಿ ಅಂತಂದು. ನಾವಿಬ್ಬರು ಕ್ಲೋಸ್ ಇರೋದು ಆಕೆಗೆ ಗೊತ್ತಾಗೈತಿ. ಮೊನ್ನೆ ಅಚಾನಕ್ ನಾನು ದೇವಸ್ಥಾನಕ್ಕೆ ಹೋದಾಗ ಆಕೆನೂ ಅಲ್ಲಿ ಬಂದಿದ್ಲು. ಬಂದು ಅಂಕಲ್ ಅವ್ರು ಸ್ವಲ್ಪ ನಿಂದ್ರಿ ಅಂತ ಹೇಳಿ ಸ್ವಲ್ಪ ನಿನ್ನ ಬಗ್ಗೆ ವಿಷಯನ ಹೇಳಿದ್ಲಕ್ಕೆ. ಇಲ್ಲರಿ ನಾನು ಭಾಳ ಇಷ್ಟಪಡಾಕತ್ತೀನಿ ಅಂತ ಹೇಳಿದ. ಅದಕ್ಕೆ ನೀನು ಯಾಕೆ ಇಷ್ಟಪಡಬಾರ್ದು ಆಕಿನ? ಅಣ್ಣ ಹಿಂಗೆ ಹೇಳ್ತೆ ಅಂತ ತಪ್ಪು ತಿಳ್ಕೊಬೇಡ. ಪ್ರೀತಿ ಪ್ರೇಮ ಅನ್ನೋದು ನನಗೆ ಆಯ್ಕೆ ಬರಲ್ಲ ಅಂತ ನಿಂಗೆ ಗೊತ್ತಿದ್ರು ಪ್ರೀತಿ ವಿಷಯ ಹೇಳಕ್ಕೆ ಬಂದಿಯಲ್ಲ ನೀನು. ನೋಡು ಕೊಡ್ಸು, ಈ ಪ್ರೀತಿ ಪ್ರೇಮ ಏನೈತಲ್ಲ ಅದು ಹೆಂಗೆ ಹುಟ್ಟುತ್ತೋ ಹೆಂಗೆ ಬರುತ್ತೋ ಅದು ನನಗೂ ಗೊತ್ತಿಲ್ಲ. ಈ ಹುಡುಗರು ಏನದಾರಲ್ಲ
ಹುಡುಗಿಯರಿನ ಚಪ್ಪಲಿ ಹರಿಮಠ ಹಿಂದೆ ಅಡ್ಡಾಡಿ ಪ್ರಪೋಸ್ ಮಾಡ್ತಾರೆ, ಆದರೂ ಕೂಡ ಯಾವ ಹುಡುಗಿನೂ ಹೊಳ್ಳಿ ನೋಡೋಂಗಿಲ್ಲ. ಅಂತಾದ್ರಾಗ ಆ ಹುಡುಗಿನ ನಿನ್ನ ಮೆಸೇಜ್ ಮಾಡ್ತಾಳೆ ಅಂದ್ರೆ ನೀನು ಭಾಳ ಪುಣ್ಯವಂತ. ಒಂದು ಮಾತು ಹೇಳ್ತೀನಿ ಕೇಳಿ, ನನಗೆ ಯಾವತ್ತೂ ಒಳ್ಳೆ ಪ್ರೀತಿ ಒಳ್ಳೆ ಹುಡುಗನ ಹುಡುಕೊಂಡು ಬರುತ್ತೆ, ಅರ್ಥ ಮಾಡ್ಕೊ. ನೋಡೋಣ, ನನಗೂ ಅರ್ಥ ಮಾಡ್ಕೊಳಷ್ಟು ಕೆಪಾಸಿಟಿನೂ ಐತಿ. ಪಾಪ ಅವರ ಅಪ್ಪ ಅಮ್ಮ ಅವಳನ್ನು ರಾಜ್ಕುಮಾರಿ ಥರ ಸಾಕಿದಾರ. ಅವಳು ಕೂಡ ರಾಜ್ಕುಮಾರಿ ಥರನೇ ಅದಾಳ. ಆದ್ರೆ ಆ ರಾಜ್ಕುಮಾರಿನ ಸಾಕಕ್ಕೆ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ನಾವು ಒಂದ್ಸಲ ವಿಚಾರ ಮಾಡ್ಬೇಕಲ್ಲ. ಪ್ರೀತಿ ಪ್ರೇಮ ಅಂತ ಹೋಗಿ ಹಾಳೋದವರು ಜಾಸ್ತಿ, ಉದ್ಧಾರ ಆದವರು ಕಡಿಮೆ. ಅಂಥರೊಳಗೆ ಪ್ರೀತಿ ಪ್ರೇಮ ಅಂದ್ರೆ ನಾವು ಹಾಳಾಗೋದು ನನಗೆ ಇಷ್ಟ ಇಲ್ಲಣ್ಣ. ಫಸ್ಟ್ ನಂಗೆ ಆ ಹುಡುಗಿ ಅಂದ್ರೆ ನನಗೂ ಇಷ್ಟನ ಇಲ್ಲ ಅಂತ ಇಲ್ಲ, ಬಟ್ ಹಾಳಾದ್ರ ನೋಡಿ ನಮ್ಮ ಪ್ರೀತಿ ಯಾಕೆ ಮಾಡಕ್ಕೆ ಹೋಗ್ಬೇಕು ಬಿಡ ಅಂತಂದು ಅನ್ಸುತ್ತೆ. ನಾನು ಅದಕ್ಕೆ ಸುಮ್ಮನೆ ಕೈ ಬಿಟ್ಬಿಟ್ಟಿದ್ದೀನಿ ನಾನು. ನೋಡಿ ಪರಸು, ಒಳ್ಳೆಯ ಹುಡುಗಿ, ಒಳ್ಳೆಯ ಪ್ರೀತಿ, ಒಳ್ಳೆಯ ನಡವಳಿಕೆ ಇರ್ತಕ್ಕಂಥ ಹೆಣ್ಣು ಸಿಗಬೇಕಾದ್ರೆ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಂಗಿಲ್ಲ. ಅಂಥದ್ದು ನೀನು ಸಿಗ್ತಾವಳ ಅಂದರೆ ಆಕೆ ಪ್ರೀತಿನ ಖುಷಿಯಿಂದ ಒಪ್ಕೋ, ಮುಂದೆ ನಿನ್ನ ಭವಿಷ್ಯ ಉಜ್ವಲವಾಗಿರುತ್ತೆ. ನೋಡೋಣ, ಪ್ರೀತಿಯಿಂದ ಹೋಗಿ ಉದ್ಧಾರ ಆದವ್ರು ಬರೀ 100% ಆದ್ರೆ ಪ್ರೀತಿಯಿಂದ ಹೋಗಿ ಹಾಳಾದವರು 195% ಐತಿ. ಅದಕ್ಕೆ ನಾನು ಇದಕ್ಕೆ ಪ್ರೀತಿ ಮ್ಯಾಗ ಇಂಟ್ರೆಸ್ಟ ತೋರ್ಸಕ್ಕೆ ಒಲ್ಲೆ. ಪ್ರೀತಿ ಹಿಂದೋಗಿ ಉದ್ಧಾರ ಆದರೆ ಎಷ್ಟು ಜನ, ಹಾಳಾದ್ರೆ ಎಷ್ಟು ಜನ ನನಗಂತೂ ಗೊತ್ತಿಲ್ಲ. ಆದ್ರೆ ಆ ಹುಡುಗಿ ಅದಲ್ಲ ನಿನ್ನ ಜೀವನದೊಳಗೆ ಬೆಳಕು ತರ್ತಾಳೆ. ಒಂದ್ಸಲ ಯಾಕೆ ಪ್ರೀತಿನ ಒಪ್ಕೊಂಡು ನೋಡು, ಜೀವನ ಪೂರ್ತಿ ನೀನು ಖುಷಿಯಾಗಿರ್ತೀವಿ. ನೀ ಇಷ್ಟು ಹೇಳಕಂತಿ ಅಂದ್ರಣ್ಣ, ಸರಿ ಹಾಗಾದ್ರೆ. ನೋಡಿ ಪರ್ಸು, ಯಾವ ಹುಡುಗಿನೂ ತನ್ನ ಪ್ರೀತಿಯನ್ನು ಯಾರ ಹತ್ರನೂ ಹೇಳ್ಕೊಡಂಗಿಲ್ಲ. ಆದ್ರೆ ಆ ಹುಡುಗಿ ನನ್ನ ಹತ್ರ ಬಂದು ಎಲ್ಲ ಹೇಳ್ಕೊಂಡ್ಲು. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ನೀನು ಆ ಹುಡುಗಿನ ಪ್ರೀತಿ ಮಾಡೋದ್ರಿಂದ ನಿನ್ನ ಜೀವನ ಮುಂದೆ ಭಾಳ ಖುಷಿಯಿಂದ ಇರ್ತಂತ ಹೇಳ್ತೀನಿ. ರಿಪ್ಲೈನ ಮಾಡಿಲ್ಲಪ್ಪ ಅವರು. ಮನೇಲಿ ಪ್ರಾಬ್ಲಮ್ ಇದೆ, ಸಿಗ್ತೀರಾ ಅಂತ ಹಾಕೊಂಡು. ಅದೇನ ಆ ಹುಡುಗಿ ಮೆಸೇಜ್ ಮಾಡಿದ್ದು ನೋಡಿದ್ದೀನಿ ನಾನು, ಆದ್ರೆ ರಿಪ್ಲೈ ಮಾಡಿಲ್ಲ ಅಷ್ಟ. ಆ ಹುಡುಗಿ ಅಂದ್ರೆ ನನಗೂ ಇಷ್ಟನೇ, ಆದರೆ ಪ್ರೀತಿ ವಿಷಯ ಹೇಳಕ್ಕೆ ನನ್ನ ಹತ್ರ ಆಗೋದಿಲ್ಲ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವಳೇನಾದ್ರೂ ಬಂದು ಹೇಳಿದ್ರೆ ಒಪ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ಹೌದಾ, ಒಂದು ಮೆಸೇಜ್ ಬಂತು ನೋಡೋಣ, ಅದ ಹುಡುಗಿನ ಮೆಸೇಜ್ ಮಾಡ್ಯಾರ ನೋಡೋಣ. ಹೌದಲ್ಲ, ಇದು ಸುಳ್ಳನ ಏನೋ ಪ್ರಾಬ್ಲಮ್ ಐತಂತ, ಅವಕ್ಕೆ ಪ್ರಾಬ್ಲಮ್ ಹೇಳ್ಕೊಳಕೇನ ಎಲ್ಲಿ ಸಿಗ್ತೀರಂತ ಮೆಸೇಜ್ ಆಯ್ತಾ. ಇದಕ್ಕೇನು ಮಾಡಲಿ ಈಗ? ಅದಾದ್ರೆ ಎಲ್ಲಿ ಸಿಗ್ತೀರಾ ಹೇಳಿ ಅಂತ ನಾನು ಮೆಸೇಜ್ ಹಾಕ್ತೀನಿ ಅವ್ರಿಗೆ. ಹಾಕ, ಎಲ್ಲಿ ಸಿಗ್ತೀರಾ ಹೇಳಿ. ಮೆಸೇಜ್ ಬಂತು. ಎಸ್ ಹಾಕಿದ್ದಾರೆ ರಿಪ್ಲೈ. ಎಲ್ಲಿ ಸಿಗೋಣ ಅಂತ ಬಸವೇಶ್ವರ ದೇವಸ್ಥಾನ ಹತ್ರ ಸಿಗ್ಬೋದಾ? ಬಸವೇಶ್ವರ ದೇವಸ್ಥಾನದ ಹತ್ರ ಅಂತ. ಹಾಂ ಖಂಡಿತ. 12:30 ಅಂತ ಹಾಕ್ಲಿ. ನಾಳೆ ಹಾಕ 12:30ಕ್ಕೆ ನಾಳೆ ಸಿಗು. ಮೆಸೇಜ್ ಹಾಕಿದ್ದೀನಿ. ನಾಳೆ ಸಿಗ್ತಾಳೆ ಅಕ್ಕಿ. ಅಕ್ಕಿ ಹತ್ರ ನಮ್ಮ ಪ್ರೀತಿನ ಹೇಳಂಗಿಲ್ಲ, ಬಟ್ ಅಕ್ಕಿ ಏನಾದ್ರು ಹೇಳಕ್ ಬಂದ್ರೆ ನಾವು ಒಪ್ಕೊಂತೀನಿ ನಾನು. ಅಷ್ಟು ಮಾಡೋಣ. ಹಾಂ ಸರಿ. ಏನೇ ಪ್ರಾಬ್ಲಮ್ ಇದೆ ಅಂತ ಮೆಸೇಜ್ ಮಾಡಿದ್ರಿ, ಏನಿದೆ ಪ್ರಾಬ್ಲಮ್ ಹೇಳಲ್ಲ. ಪ್ರಾಬ್ಲಮ್ ಅಂಕರು ಏನೂ ಇಲ್ಲ. ಹಾಯ್ ಅಂತ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ. ಬೇರೆಯವ್ರ ಕಷ್ಟ ಅಂದರೆ ಬೇಗ ಓಡ್ ಬರ್ತಿರಲ್ಲ, ಹಾಗೆ ಮೆಸೇಜ್ ಮಾಡಿದ್ದೆ. ಹಂಗೆ ಪ್ರಾಬ್ಲಮ್ ಇಲ್ವಾ? ಹೋಗ್ತೀನಿ ಬಿಡಿ. ಇರಿ ಒಂದು ನಿಮಿಷ. ಏನು ಹೇಳಿ? ನಾ ಹಾಯ್ ಅಂತ ಮೆಸೇಜ್ ಮಾಡ್ತೀನಲ್ಲ, ಎದಕ್ಕಂತ ಗೊತ್ತಾ? ನೀವು ಮೆಸೇಜ್ ಮಾಡ್ತಾ ಇರೋದು ಗೊತ್ತು, ನಾನು ನಿಮ್ಮ ಮೆಸೇಜ್ ದಿನ ನೋಡ್ತಾ ಇರ್ತೀನಿ, ಆದ್ರೆ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಷ್ಟೇ. ನೀವು ಏನು ಹೇಳಕ್ಕೆ ಬಂದ್ರಿ ಅನ್ನೋದು ಗೊತ್ತೈತೆ ನನಗೆ. ಏನಂದ್ರಿ? ಏನೂ ಇಲ್ಲ. ನೀವೇನಂದ್ರಿ ಅಂತ ನಂಗೆ ಗೊತ್ತಾಯ್ತು. ಅದೇ ಏನಂತ ಹೇಳಿ ನೀವೇ. ನಿಮಗೆ ನಾನಂದ್ರೆ ಇಷ್ಟ, ಆದ್ರೆ ನೀವು ಹೇಳ್ಕೊಂತ ಇಲ್ಲ ಅಷ್ಟೇ. ಆ ಥರ ಏನೂ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊರಿ. ಆ ಥರ ಏನೂ ಇಲ್ಲ. ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ.
ಹೇಳ್ಬೇಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಮೆಸೇಜ್ ಮಾಡ್ತಾ ಇರೋದು ಗೊತ್ತು, ಅದನ್ನು ನೋಡ್ತಾ ಇರೋದು ನಿಜನೇ ನಾನು. ಆದ್ರೆ ಆ ಪ್ರೀತಿ ವಿಷಯನ ತಿಳ್ಕೊಬೇಕಾಗಿತ್ತು. ಆದರೆ ನಿಮ್ಮ ಮುಖದಲ್ಲಿರೋ ಸ್ಮೈಲ್ನ ನೋಡಿ ನಾನು ತಿಳ್ಕೊಂಡಿದ್ದೀನಿಲ್ಲ ಅನ್ನಂತ ಇಲ್ಲ. ಆದರೆ ಪ್ರೀತಿ ಪ್ರೇಮ ಅಂದು ಜೀವನ ಹಾಳು ಮಾಡ್ಕೊಳೋದು ಬದಲಿ ಹೀಗೆ ಖುಷಿಯಾಗಿರೋಣ. ಆ ಪ್ರೀತಿ ಪ್ರೇಮ ಅನ್ನೋದು ಬೇಡ ಅಂತ ನನಗನ್ಸುತ್ತೆ. ಆದರೆ ನಮ್ಮ ಪ್ರೀತಿ ಆಗಲ್ಲ. ನಮ್ಮ ತಾಯಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ನೀವ್ಯಾಕೆ ನನ್ನ ಕಂಡ್ರೆ ಇಷ್ಟ ಅಂತ ಹೇಳ್ಕೊಂಡಿಲ್ಲ ನನ್ನ ಮುಂದೆ? ಹುಡುಗರು ಪ್ರೀತಿ ವಿಷಯನ ಹೇಳಿ ಹೇಳಿ ಹಾಳು ಮಾಡಿಬಿಟ್ಟಿದ್ದಾರೆ. ಅದು ಹುಡುಗಿರು ಹೇಳಿದ್ರೇ ಚಂದ. ನೀವಂದ್ರೆ ನಂಗೆ ತುಂಬ ಇಷ್ಟ. ಕನಸಿಗೆ ಕರೆಯುವ ಚೆಲುವನೇ ನಿನ್ನರೆ ದೇವೆ ಅಚ್ಚರಿಯೇ ಅಕ್ಕರೆಯಾಗಲೇ. ಇಲ್ಲಿ ಬಂದು ಕುಂತಿಲ್ಲ, ನೆಲ್ಲ ತೋಡ್ಕೊಂಡು ಮನೆಗೆ ಹೋಗಿ ಬಂದೆ, ನೀನು ನೋಡಿ ಇಲ್ಲಿ ಬಂದು ಕುಂತಿಯಲ್ಲ, ಏನಾಗೈತೆ? ಕಾರಣ ಒಂದು ಚೀಟಿ ಮಾಡಕಂತಿಯಲ್ಲ. ಏನದು? ಏನಿಲ್ಲ, ಇನ್ನೇಗ ಒಂದು ಮೊಬೈಲ್ನಾಗ ವಿಡಿಯೋ ಹೊಡಿದ. ಹಾಂ, ಅದು ಏನೈತಂದ್ರೆ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡೋದು, ಆಮೇಲೆ ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೋದು. ಆಮೇಲೆ ಏನೈತಪ್ಪ ಅಂದ್ರೆ ಇವರು ಓಡೋಗಿ ಖುಷಿಯಾಗಿರ್ತಾರ, ನನಗಲ್ಲ. ಆದ್ರೆ ಅವ್ರಿಗೆ ಹೆತ್ತ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಅವ್ರು ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ. ಅದ ವಿಚಾರ ಮಾಡ್ಕೊಂತ ಭಾಳ ಮನ್ಸಿಗೆ ಬೇಸರ ಆಗತ್ತೆ. ನೋಡ್ಕೊಂತಿದ್ದೆ, ನೀವು ಬಂದು ನೋಡಪ್ಪ. ನೋಡೋಣ. ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಪ್ರೀತಿ ಮಾಡಿರ್ತಾರಲ್ಲ, ಪ್ರೀತಿ ಮಾಡಿ ದುಡಿಗೆ ಮನೆಗೆ ಹೋಗಿ ಒಪ್ಪಿಸಿ ಮದುವೆ ಆಗ್ಬೇಕು. ಅದು ಹೆಂಗೆ? ಈಗ ನಾನು ನೋಡಂತಪ್ಪ, ಅಪ್ಪ ನಾ ಒಬ್ಬ ಪ್ರೀತಿ ಮಾಡೀನಿ, ನಾನು ಲಗ್ನ ಮಾಡ್ಕೊಂತೀನಿ, ನಾನು ಒಪ್ಕೊಳ್ತೀನಿ. ಜನ ಒಪ್ಪದಲ್ಲ, ಜನ ಒಪ್ಪದಲ್ಲ, ನಾನು ಒಪ್ಪದಲ್ಲ, ಮತ್ತೆ ಹೆಂಗೆ ಒಪ್ತಾರ? ಒಪ್ಪಂಗಿಲ್ಲ. ನಾವು ನಾನೇ ಹೇಳ್ತೀನಿ. ಅದು ಪ್ರೀತಿ ಮಾಡ್ತಿರ್ತಾರೆ 24 ತಾಸು ಪ್ರೀತಿ ಒಳಗೆ ಟೈಮ್ ಕೊಟ್ಟು ಅವ್ರ ಲೈಫ್ನ ಅವ್ರು ಹಾಳು ಮಾಡ್ಕೊಂಡ್ರೆ ಯಾರ ಮನೆಗೆ ಒಪ್ಪಂಗಿಲ್ಲ. ಪ್ರೀತಿ ಮಾಡ್ಕೊಂತ ಲೈಫ್ ನಿಂಗೆ ಸೆಟ್ಲ್ ಆಗಂತಿಕೋ, ನಾವು ಹುಡುಗಿ ಮನೆಯವ್ರಿಗೆ ಇಷ್ಟ ಆಗ್ತಾನವ. ಯಾಕಂದ್ರೆ ಅವ್ನ ಲೈಫ್ನ ಸೆಟ್ಲ್ ಆಗಿರ್ತಾನೆ, ಅವನ ಹತ್ರ ದುಡ್ಡು ಇರ್ತಾ, ಅವ್ರಿಗೆ ಏನೋ ಮನಸ್ಸು ಹೋಗುತ್ತಾ, ಅವನ ಲೈಫ್ನ ಸೆಟ್ಲ್ ಆಗಿ ನಮ್ಮ ಮಗಳ ಲೈಫ್ನ ಒಳ್ಳೇದು ಇರ್ತಾನೆ, ಅವ್ರ ನಡೀತಾರೆ, ಅವ್ರ ತಲೆಗೂ ಬರ್ತಲ್ಲ, ಅಪ್ಪ ಅಮ್ಮ ತಲೆಗೆ. ನೋಡ್ ಪರಶು, ನೀ ಹೇಳೋದು ಕರೆಕ್ಟ್ ಐತಿ. ಆದ್ರೆ ಸೆಟ್ಲ್ ಇದ್ದಂಥ ಹುಡುಗರು ಆತು ಹುಡುಗಿಯರಾತು ಯಾವತ್ತೂ ಹುಡುಗಂಗಿಲ್ಲ. ಅವರು ತಮ್ಮ ತಂದೆ ತಾಯಿನ ಒಬ್ಬಿಸಿ ಮದುವೆ ಆಗ್ತಾರೆ. ಏನ್ ಇರ್ತಾವಲ್ಲ ಸೆಟ್ಲ್ ಆಗೋದು ಇರ್ತಾವಲ್ಲ, ಅವು ತಮ್ಮ ಗೊತ್ತಿರ್ತಾವಾಗ ಓಡೋಗೋದು ಮಾಡ್ಕೊಂಬೋದು. ಅದಕ್ಕೆ ಯಾವತ್ತು ಹೇಳ್ತಾರಲ್ಲ, ಸೆಟ್ಲ್ ಆಗಕ್ಕೆ ಫಸ್ಟು ಪ್ರಯತ್ನ ಮಾಡ್ಬೇಕು. ನೋಡೋಣ. ಈಗ ಪ್ರೀತಿ ಮಾಡ್ತಾರ, ಪ್ರೀತಿ ಮಾಡಿ ಓಡಿ ಮದುವೆ ಆಗ್ತಾರ ನೋಡು, ಎಷ್ಟು ಕಷ್ಟ ಅನ್ಭವಿಸ್ತಾರ ಅಂದ್ರೆ ನಾನು ನೋಡಿದ್ದೀನಿ ಉದಾಹರಣೆಗಳು, ನನ್ನ ಫ್ರೆಂಡ್ಸ್ ಒಳಗೆ ನೋಡಿದ್ದೀನಿ. ಇನ್ನೊಂದೇನಪ್ಪ ಅಂದ್ರೆ ಪ್ರೀತಿ ಮಾಡಿ ಲೈಫ್ನ ಸೆಟ್ಲ್ ಆಗಿ ಮನ್ಯಾಗ ಒಪ್ಪಿಸಿ ಯಾರ ಲಗ್ನಾಗ ನೋಡು ಅವ್ರೆಷ್ಟು ಖುಷಿ ಐತಂದ್ರೆ ಅವ್ರ ಲೈಫ್ ಅಷ್ಟು ಖುಷಿ ಐತನ. ಇನ್ನೊಂದು ಮಾತು ನೋಡು, ಹುಡ್ರಿ ಯಾಕೆ ಆಯ್ಕೆ ಮಾಡ್ಕೊಂಡಂಗೆ ಇದನ್ನ ಪ್ರೀತಿ ಮಾಡ್ತಾ ನಿಮ್ಮ ಲೈಫ್ ಸೆಟ್ಲ್ ಮಾಡ್ಕೊಂಡು ಆ ಹುಡುಗಿ ಮನೆಯಾಗ ಒಪ್ಪಿಸಿ ಮದುವೆ ಹೋಗ್ತಂತಂದು ಅವರು ಖುಷಿ ಆಗಿರ್ತಾರಲ್ಲ, ಇದನ್ನ ಆಯ್ಕೆನ ಮಾಡ್ಕೊಂಡಿಲ್ಲ ಅವ್ರು. ಬರೀ ಉತ್ಸರಕಾರ ಆಯ್ತು ಅಡ್ಡಾಡ್ತಾರೆ 24 ತಾಸು, ಆಮೇಲೆ ಓಡ್ ಹೋಗ್ತಾರೆ, ಕಷ್ಟ ಅನ್ಭವಿಸ್ತಾರೆ. ಇನ್ನೊಂದು ಖುಷಿ ವಿಚಾರ ಹೇಳಕ್ ಬಂದು ಈ ಗುಂಪುಗಳನ್ನ ಮರ್ತಾ ಬಿಟ್ಕೊಂಡು ಏನು ಮರಿ ಅದು ಅಂತ ಖುಷಿ ವಿಷಯ ಏನದ? ಏನಂದ್ರೆ ಅದ ಹುಡುಗಿ ವಿಚಾರ ಹೇಳಿದ್ದಿಲ್ಲ, ಓದ್ಯಾ ಬಿಟ್ಟಾಡಿನ. ಆಕಿನಿಂದ ನಾ ಹೇಳಿಲ್ಲ, ಆಕಿನ ಪ್ರೀತಿ ವಿಚಾರ ಹೇಳಿದ್ಲು. ನನಗೆ ಭಾಳ ಖುಷಿ ಆಗ್ಬಿಡ್ತಾನ. ಒಳ್ಳೆ ಹುಡುಗಿ, ಭಾಳ ಅಂದ್ರೆ ಭಾಳ ಒಳ್ಳೆ ಹುಡುಗಿ. ಇನ್ನೊಂದೇನಪ್ಪ ಅಂದ್ರೆ ನನ್ನ ತಂದೆ ತಾಯಿಗಳು ನನ್ನ ಸಕ್ಸಸ್ನಾಗ ಎಷ್ಟು ಖುಷಿ ಪಟ್ಟಿರ್ತಾರೋ ಅಷ್ಟು ಖುಷಿ ಆಗ್ಬಿಟ್ಟೈತೆ ನನಗೆ. ಕೈ
ಲೈಫ್ ಇಷ್ಟ ಖುಷಿ ಆಯ್ತು ಅದೊಂದೇ ನಮ್ಮ ಮಾಡ್ತೀವಿ ಬದಲಾಗಿಲ್ಲ. ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲಂ ಶರಣಂ. ಮೂರು ವರ್ಷಗಳ ನಂತರ ಎದುರು ಸೇರಿದ್ವಿ. 3 ವರ್ಷದಿಂದ ನಾವು ಒಂದು ಮಾತು ಹೇಳಿದ್ವಿ ನನಗೆ, ನೀನು ಎಜುಕೇಷನ್ ಕಡೆ ಗಮನ ಕೊಡು ಅಂತಂದು ಹೇಳಿದ್ದೆ. ಹಾಗೆ ನಾನು ಲೈಫ್ ಸೆಟ್ ಮಾಡ್ಕೊಳೋ ಕಡೆ ಗಮನ ಕೊಡ್ತೀನಿ ಅಂತಂದು ಹೇಳಿದ್ವಿ. ನಾವಿಬ್ಬರು ಅನ್ಕೊಂಡಂಗೆ ಆಗೈತೆ ನೋಡಿ. ಹೌದು, ನಾವು ಅನ್ಕೊಂಡಂಗೆ ಆಗಿತ್ತು. ಮುಂದೇನೀಗ ಇದೇ ರೀತಿ ಖುಷಿಯಾಗಿರೋಣ. ನಾವಿಬ್ರು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕಂದ್ರೆ ಮದುವೆ ಆಗ್ಬೇಕು. ಆದ್ರೆ ಈ ವಿಷಯ ಮನೆಯೊಳಗೆ ಹೆಂಗೆ ಹೇಳೋದು? ಇರೋ ವಿಷಯನ ನೇರವಾಗಿ ಹೇಳೋಣ. ನಾನು ಲೈಫ್ನಲ್ಲಿ ಸೆಟ್ಲ್ ಆಗಿದ್ದು ನಿಮಗೆ ಗೊತ್ತಿದ್ದೈತಿ. ತಂದೆ ತಾಯಿಗಳಿಗೆ ಮಕ್ಕಳು ಖುಷಿಯಾಗಿರೋದು ಅವ್ರಿಗೆ ಇಷ್ಟ. ಅದಕ್ಕೆ ನಾವು ಖುಷಿಯಾಗಿದ್ದೀವಿ ಇಬ್ಬರು. ಈ ವಿಷಯ ನೇರವಾಗಿ ಹೇಳೋಣ, ಅವರು ಒಪ್ಪೇ ಹೋಗ್ತಾರೆ. ಆಯ್ತು, ಅಷ್ಟೇ ಮಾಡೋಣ. ಬಾಯಿಗೆ ಹೋಗೋಣ. ಇದು ಒಂದು ವಿಡಿಯೋ ಸಾಕು ನನಗೆ. ಅಣ್ಣಕ್ಕರ್ ಊರಾಗ ಹೆಸರು ಭಾಳ ಮಾಡ್ಯಾನ. ಅಣ್ಣನ ಹೆಸರು ಕೆಡ್ಸಕ್ಕಿದು ಒಂದು ವಿಡಿಯೋ ಸಾಕು ನೋಡು. ಅವ್ರ ಹುಡುಗಿಯರ ಮನೆಗೆ ಹೋಗಿ ತೋರಿಸೇ ಬಿಡ್ತೀನಿ ಅವತ್ತು. ಇನ್ನು ಈಗ ಒಂದು ಮಾತು ನನಗೆ ಹೇಳ್ದಂಗೆ ಐತಿಲ್ಲ. ನಾ ಇನ್ನೊಬ್ಬರು ಜೀವನದಾಗ ನಾಯಕ ಬೆಂಕಿ ಹಚ್ಚಲಿ. ಈ ವಿಡಿಯೋ ಮಾಡ್ಕೊಂಡು ಬಂದಲ್ಲ, ಅದನ್ನು ಡಿಲೀಟ್ ಮಾಡಿಬಿಡ್ತಿತ್ತು. ಯಾರು ಒಳಗೆ? ಇರಕನೆ ನಮ್ಮವ್ವ. ಇವರೇನಾ ನಿಮ್ಮ ಮಮ್ಮಿ? ನನ್ನ ಬಗ್ಗೆ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ನಮ್ಮ ಬಗ್ಗೆ ಒಪ್ಕೊಂತಾರೆ ಬಿಡು. ಏ ಪರ್ಶು, ಏನೋ ಬಾಳ ದಿನಕ್ಕೆ ನಮ್ಮನೆ ಹತ್ರ ಬಂದ್ಬಿಟ್ಟಿದೀಯ. ಬಾರು ಒಳಗೆ. ಅಯ್ಯೋ ಬಾರೋ. ಯಾಕೋ ಪರ್ಶು ಸಂಕೋಚ? ಬಾರೋ ಕೂತ್ಕೊಳ್ಳೋ. ಅಲ್ಲ ಪರ್ಶು, ನೀನ್ ನೋಡಿದ್ರೆ ಫುಲ್ ಬಿಸಿ ಮ್ಯಾನ್. ಇವತ್ತೇನು ನಮ್ಮನೆ ಹತ್ರ ಪುರ್ಸೊತ್ ಮಾಡ್ಕೊಂಡು ಬಂದ್ಬಿಟ್ಟಿದೀಯ? ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್. ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಬಂದು. ಅದೇನಾರ ಇರ್ಲಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದೀಯಾ. ಚಾ ಮಾಡ್ಕೊಂಡ್ ಬರ್ತೀನಿ, ಚಾ ಕುಡ್ಕೊಂತ ಮಾತಾಡೋಣ ಅಂತ. ನಿಮ್ಮ ಮಮ್ಮಿ ನನಗೆ ಭಾಳ ಪರಿಚಯ. ನಮ್ಮ ಪ್ರೀತಿ ಒಪ್ಕೊಂತಾರೆ ಬಿಡೋರು. ನಂಗಂಕ್ರು ಭಾಳ ಖುಷಿ ಆಯ್ತು.
ಮಮ್ಮಿ ಬಂದ್ರು. ಈಗ ಹೇಳಪ್ಪ, ಏನೋ ವಿಷಯ ಮಾತಾಡ್ಬೇಕು ಅನ್ಕೊಂಡೆ? ಮೇಡಮ್, ಅದು ನಿಮ್ಮ ಮಗಳು ನಾನು ನನ್ನ ಮಗಳು ನೀವು ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತಾ ಇದ್ವಿ. ಮುಂದೆ ಅದ ವಿಷಯ ಹೇಳಕ್ಕಂತ ನಿಮ್ಮ ಹತ್ರ ಬಂದಿತ್ತು. ಪರಶು, ಯಾಕಪ್ಪ ಗಾಬರಿ ಆಗ್ತೀಯ? ನೋಡು, ನೀನು ನನ್ನ ಮಗಳನ್ನ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಗೊತ್ತೇನಪ್ಪ, ನೀನು ನಮಗೆ ಗೊತ್ತಿರುವಂಥ ಹುಡುಗ, ಊರಲ್ಲಿ ಒಳ್ಳೆ ಹೆಸರಿದೆ, ನೀನು ಒಂದು ಸಾಧನೆ ಅಂತ ಮಾಡಿದ್ದೀಯ ಅಲ್ಲದೆ ನನಗಿರೋದು ಒಬ್ಳೆ ಮಗಳಪ್ಪ. ನಾನು ಬಂಗಾರದಂತ ಸಾಕಿರೋ ಅಂತ ಮಗಳನ್ನ ಮದ್ವೆ ಮಾಡಿಕೊಡೋ ಅಂತ ಹುಡುಗ ಹೆಂಗಿರ್ತಾನೋ, ಅವನು ಹೆಂಗ್ ನೋಡ್ಕೊಂತಾನ ಅನ್ನೋದ ಚಿಂತೆ ಇತ್ತಪ್ಪ. ಆದ್ರ ನೀನ್ ಪ್ರೀತಿ ಮಾಡ್ತೀನಿ ಅಂದಿ ನೋಡು, ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆಯಪ್ಪ. ನನ್ನ ಮಗಳ ಕಣ್ಣಾಗ ನೀರ್ ಹಾಕ್ಸಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ಭರವಸೆ ನನಗಿದೆ. ಅಳ್ಬೇಡ, ಮನೆಯಲ್ಲಿ ಎಲ್ರನ್ನೂ ಒಪ್ಸೋ ಜವಾಬ್ದಾರಿ ನಂದು. ನುಡಿದ್ರಲ್ಲ ವೀಕ್ಷಕರೇ, ದ ರಿಯಲ್ ಮ್ಯಾನ್ ಕಿರುಚಿತ್ರವನ್ನು ದ ರಿಯಲ್ ಮ್ಯಾನ್ ಕಿರುಚಿತ್ರ ಮಾಡಿರೋ ಉದ್ದೇಶ ಇಷ್ಟೇ. ಪ್ರೀತಿ ಮಾಡೋ ತಪ್ಪಲ್ಲ, ಪ್ರೀತಿ ಜೊತೆಗೆ ಲೈಫ್ ಸೆಟ್ಲ್ ಮಾಡ್ಕೊಂಡು ಗಮನ ಕೊಡ್ರಿ, ಅವಾಗ ನಿಮ್ಮ ಪ್ರೀತಿ ಕೊನೆ ತನಕ ಉಳಿದಿತ್ತು ಅನ್ನೋದಕ್ಕೆ ಈ ಕಿರುಚಿತ್ರವನ್ನು ಮಾಡಿದ್ವಿ. ಯಾಕಪ್ಪ ಅಂದ್ರೆ ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡಿ ಪ್ರೀತಿಗೆ 24 ವರ್ಷ ಟೈಮ್ ಕೊಟ್ಟು ಜೀವನ ಹಾಳು ಮಾಡ್ಕೊಂಡು ಇಂದೇಶ ಆ ಹುಡುಗಿನ ಮದುವೆ ಆದ್ರಪ್ಪ ಅಂದ್ರೆ ನಿಮ್ಮ ಜೀವನದೊಳಗೆ ಕಷ್ಟ ಅನುಭವಿಸ್ತೀರ. ಎಷ್ಟೋ ಉದಾಹರಣೆಗಳನ್ನು ನೋಡಿದ್ವಿ. ಪ್ರೀತಿ ಮಾಡಿ ಮತ್ತು ವಾಪಸ್ ತಂದೆ ತಾಯಿಗಳು ಒಪ್ಪಿಸ್ಲಾರ್ದ ಓಡಿ ಮದುವೆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ನೀವು ನೋಡಿರ್ತೀರಿ. ವಾಪಸ್ ಎಷ್ಟೋ ಸಮಾಜದೊಳಗೆ ಎಷ್ಟೋ ನಾವು ನೋಡಿದ್ದೀವಿ. ಅವ್ರ ದುಃಖ ತಡ್ಕೊಳ್ಳೋಕೆ ಎಷ್ಟೋ ಆತ್ಮಹತ್ಯೆಗಳು ಸಹಿತ ಆಗಿದ್ದಾವೆ. ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಪ್ಪ ಅಂದ್ರೆ ಪ್ರೀತಿ ಮಾಡೋ ತಪ್ಪಲ್ಲ, ಪ್ರೀತಿ ಜೊತೆಗೆ ಲೈಫ್ ಸೆಟ್ಲ್ ಮಾಡ್ಕೊಂಡು ಗಮನ ಕೊಡ್ರಿ, ಅವಾಗ ನಿಮ್ಮ ಪ್ರೀತಿ ಕೊನೆ ತನಕ ಉಳಿದೈತಿ. ಅವಾಗ ಯಾವ ಜಾತಿನ ಅಡ್ಡ ಬರಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸೆಕ್ಷ ಎಷ್ಟೋ ಉದಾಹರಣೆಗಳು ನಿಮ್ಮ ಹೊರಗೂ ಸಿಗ್ತವು, ನಮ್ಮ ಹೊರಗೂ ಸಿಗ್ತವು, ನೋಡಿದ್ದೀವಿ. ನೌಕರಿದಾರ ಆಗಿರ್ಬೋದು, ಯಾರಾಗಿರ್ಬೋದು, ಲೈಫ್ ಒಳಗೆ ಸೆಟ್ಲ್ ಆಗಿ ಮನೆ ಒಪ್ಪಿಸಿ ಎಷ್ಟೋ ಲವ್ ಸ್ಟೋರಿ ಮದುವೆ ಆಗಿದ್ದು ಉದಾಹರಣೆಗಳು ಅದಾವೆ. ಎಲ್ಲರಿಗೂ ಹೇಳ್ತೀನಿ, ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೀತಿ ಜೊತೆಗೆ ಲೈಫ್ ಸೆಟ್ಲ್ ಮಾಡ್ಕೊಂಡು ನಿಮ್ಮ ಮನೆ ಒಪ್ಪಿಸ್ರಿ. ಇಲ್ಲ ಪ್ರೀತಿ ಮಾಡೇಪ್ಪ ಅಂದ್ರೆ ಪ್ರೀತಿಗೆ ಅಲ್ಲಿಗೆ ಅಂತ ಕೊಟ್ಬಿಡ್ರಿ. ಓಡೋಗಿ ಮದುವೆ ಮಾತ್ರ ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರೆ ಓಡೋಗಿ ಮದುವೆಗಿಂದ ಹುಡುಗಿ ತಂದೆ ತಾಯಿಗಳು ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರಪ್ಪ ಅಂದ್ರೆ ಮಕ್ಕ ಎತ್ತಿ ತೋರ್ಸೋಕೆ ಅಡ್ಡಾಡಕ್ಕೆ ಸಹಿತವ್ರಿಗೆ ಅಸಹ್ಯ ಆಗಿರುತ್ತೆ. ಅಷ್ಟು ಕಷ್ಟ ಅವರು ಅನುಭವಿಸ್ತಿರ್ತಾರೆ. ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ದಯವಿಟ್ಟು ಯಾರು ದುಶ್ಚಟವನ್ನು ಕಲಿಯಕ್ಕೆ ಹೋಗ್ಬಿಟ್ಟು ದುಶ್ಚಟದಿಂದ ದೂರ ಇರಿ. ಎಷ್ಟು ದುಶ್ಚಟದಿಂದ ದೂರ ಇರ್ತೀರ ಅವಾಗ ನಿಮ್ಮ ಲೈಫ್ನಾಗ ನೀವು ಅಷ್ಟು ಖುಷಿಲಿಂದ ಇರ್ತೀರ. ಅವಾಗ ನೀವು ದಿನ 500 ದುಡಿದ್ರೆ ನೀವು ನೆಮ್ಮದಿಲಿಂದ ಊಟ ಮಾಡಿ ಆರಾಮ ನೆಮ್ಮದಿಲಿಂದ ಮುಕ್ಕೊಂತೀರ. ಈ ಕಿರುಚಿತ್ರದಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ಕ್ಷಮೆ ಇರಲಿ.